ಓಕೆ, ಸೊ ಇವತ್ತು ನಾನು ನನ್ನ ಬೆಸ್ಟ್ ಫ್ರೆಂಡ್ ಟ್ವಿನ್ ಡ್ರೆಸ್ ಹಾಕಿದ್ದೀವಿ. ಸೊ ನಾವೆಲ್ಲೋ ಹೋಗ್ತಾ ಇದ್ದೀವಿ, ಏನು ಅಂತ ಅದನ್ನ ಹೇಳ್ತೀವಿ. ಅವಳು ಜಾಸ್ತಿ ಮಾತಾಡಲ್ಲ, ನನಗೆ ಮಾತೇ ಬರಲ್ಲ. ನೋಡಿ ಏನಾಗುತ್ತೆ ಅಂತ. ಹೋಗ್ತಾ ಇದೀವಿ ನೋಡಿ ಫ್ರೆಂಡ್ಸ್, ಬೈಕಲ್ಲಿ. ನಮ್ಮ ಹುಡುಗಿ ಗಾಡಿ ಓಡಿಸ್ತಾ ಇದ್ದಾಳೆ. ನಾನು ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ. ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ನೀವೇನ್ ನೋಡ್ತೀರಾ? A few moments later. ಸೊ ಇವತ್ತು ನಾವಿದ್ದೀವಿ MG ರೋಡ್ ಅಲ್ಲಿ ಫಂಕಿ ಫ್ಯಾಷನ್ ಶಾಪಿಗೆ ಬಂದಿದ್ದೀವಿ. ಸೊ ಇವಾಗ ನಾನು ನನ್ನ ಫ್ರೆಂಡ್ ಒಟ್ಟಿಗೆ ಗನ್ ಶಾಟ್ ಅಂತ ರೆಡಿ ಆಗಿದ್ವಿ. ಸೆಲೆಕ್ಟ್ ಮಾಡೋಣ ಅಂತ. ಸ್ಟೋನ್ ಇದೆ, ಇದಿದೆ, ಓಪನ್ ಮಾಡು. ಅದ್ರದ್ದು ಸೆಟ್, ಅದು ಚುಚ್ಚಬೇಕಾದ್ರೆ ಹಾಕೋದು ತಿಳ್ಕೊಳ್ಳೋದು. ಸೊ ಒಂದಷ್ಟಿದೆ. ನಾವು ಚೆನ್ನಾಗಿ ಫೈನಲಿ ಇವಾಗ ಇದನ್ನ ಸೆಲೆಕ್ಟ್ ಮಾಡಿದ್ದೀವಿ. ಇಲ್ಲ, ನಾನು ಆಲ್ರೆಡಿ ಚುಚ್ಚಿಸಿ ಕ್ಲೋಸ್ ಮಾಡಿದ್ದೀನಿ, ಭಯ ಇದೆ. ಸೊ ಫಸ್ಟ್ ನಾನು ಇವಳೇ ಬಿಡ್ತೀನಿ. ಇವಳು ಚೆನ್ನಾಗಿ ಕಾಣಿಸಿದ್ರೆ ನಾನು ಚುಚ್ಚಿಸ್ಕೋತೀನಿ. ದೇಹ ಅಂತ ಒಳಗೊಳಗೆ ಸ್ಟೀಮ್ ಆಗ್ತಾರೋ, ಒಂದೇ ತಟ್ಟೆಲ್ ಅನ್ನ ತಿಂದು ಮೂರ್ತ ಇರ್ತಾರೋ. Meanwhile, ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಮತ್ತೆ ಗಗನ ಬರ್ತಿದೆ ನೋಡಿ, ಮಾಡ್ತೀನಿ. ಇನ್ನೊಂದು ಆಗ್ತಿದ್ದಾರೆ ನೋಡಿ. ತಿರುಗಿ ಕಡೆ ನನ್ನ ಕೈಲಿ ಆಯ್ತಾ ಇಲ್ಲ. ಫ್ರೆಂಡ್ಶಿಪ್ ಗೋಲ್ಸ್ ಇನ್ನ ಒಂದ್ ಕಡೆಗೆ ಹೆಂಗೆ ಓಕೆ, ಇನ್ನೊಂದ್ ಕಡೆ ಆಗ್ಬೇಕಿಲ್ಲ. ಮಾರ್ಕಿಂಗ್ ಹೋಗ್ತೀರಾ ನೋಡ. ಬಿಂಟು ಯಾವ ದೇವ್ರನ್ನ ಬೇಡ್ಕೊಂತ ಇದೆಯಾ? ಸೆನ್ಸರ್ ಕಟ್ ಆಗುತ್ತೆ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಎಕ್ಸ್ಪ್ರೆಷನ್ ಕೆಟ್ಟಾಗ ಕೊಡ್ತೀನಿ ಅಂತೀಯ ನನ್ನ. ಇದು ಫೈನಲಿ ನಾವು ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗಿದ್ವಿ. ಅಲ್ಲಿ ಹೋಗಿ ಈ ಪಿಯರ್ಸಿಂಗು ಇಲ್ಲಿರೋ ಮಾತನ್ನ ಕೇಳಿ ಫ್ರೆಂಡ್ಶಿಪ್ ಗೋಲ್ 2 ಸೈಡ್ ತೋರ್ಸೋ ಪಿಯರ್ಸಿಂಗ್ ಮಾಡ್ತಿದ್ವಿ. ಸೊ ಮತ್ತೆ ಅಲ್ಲಿಂದ ಮುಗಿಸ್ಕೊಂಡು ನಾವು ಶಿವಾಜಿನಗರ್ ಕಮರ್ಷಿಯಲಿಗೆ ಬಂದ್ವಿ. ಶಿವಾಜಿನಗರ್ ಕಮರ್ಷಿಯಲಲ್ಲಿ ನಾವು ಒಂದು ಸೊ ಅಲ್ಲಿಂದ ನಾವು ಶಿವಾಜಿನಗರ್ ಕಮರ್ಷಿಯಲ್ಗೆ ಬಂದ್ವಿ. ಈ ಥರ ಇಯರಿಂಗ್ಸ್ದು ಸ್ಟಡ್ ನೋಡೋದಕ್ಕೆ. ಸೊ ನಾವು ಅಂದ್ಕೊಂಡಿರೋ ಥರ ಸಿಕ್ಕಿಲ್ಲ. ಸೊ ಇವತ್ತಿನ ಒಂದು ಮಿನಿ ಬ್ಲಾಗ್ನ ಎಂಡ್ ಅಪ್ ಮಾಡ್ತಾ ಇದ್ವಿ. ಸೊ ಯಾವ ಯೂಟ್ಯೂಬ್ ಚಾನಲ್ ನೇಮ್ ಅಂತ ಹೇಳ್ತೀವಿ, ನಾನು ಇನ್ನೂ ಪ್ಲ್ಯಾನ್ ಮಾಡಿಲ್ಲ. ಬಾಯ್ 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 ಹೇಳೋ ನನ್ನ 0 ಸಬ್ಸ್ಕ್ರೈಬರ್ಸ್ಗೆ. ಅಷ್ಟೇ.